ಸುಮಾರು 2500 ಕ್ರಾಂತಿಕಾರಿಗಳನ್ನು ಬಹಿರಂಗವಾಗಿ ಜನರ ಸಮ್ಮುಖದಲ್ಲಿ ಬ್ರಿಟಿಷರು ಬೆಲ್ಲಿಗೆ ಹಾಕಿದ್ರು. ಅದು ನಮಗೆ ಲೆಕ್ಕಕ್ಕೆ ಸಿಕ್ಕಿದ್ದು 7500 ಜನ. ಬಟ್ ಹಂಗೆ ಕಣ್ಮರೆ ಆಗಿದ್ದು ಅವು ನಮ್ಗೆ ಯಾರು ಜನಕ್ಕೆ ಗೊತ್ತಾಗ್ಲವು ಹಂಗೆ ಸುಕ್ಕಾಬಟ್ಟಿ ಜನನು ನೇಣಿಗೆ ಇರಿಸಿದ್ರು. ಆದ್ರೂ ಕೂಡ ಅದು ಯಾವುದನ್ನು ಸಹಿಸದೆ ಬಹಿರಂಗವಾಗಿ ನೇಣಿಗೆ ಯಾಕೆ ಇರಿಸಿದ್ರೆ ಮತ್ತೆ ಯಾರೂ ಸ್ವಾತಂತ್ರ್ಯಕ್ಕಾಗಿ ಹೋರಾಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಜನ ನೋಡ್ಲಿ ಅಂತೇಳಿ ಜನಗಳನ್ನು ಕೂಡಿಸಿ ಯಾವುದೋ ಅರಳಿ ಮರಕ್ಕೆ ಹಾಕ್ತಿದ್ರು, ಯಾವುದೋ ಒಂದು ದೊಡ್ಡ ದೊಡ್ಡ ಮರಕ್ಕೆ ನೇತಾಡಿ ಬಿಡ್ತಿದ್ರು ಕ್ರಾಂತಿಕಾರಿಗಳನ್ನ. ಹಂಗೆ 7500 ಜನಗಳು ಹೆಚ್ಚಿನ 7500 ಜನಕ್ಕಿಂತ ಹೆಚ್ಚಿನ ಪಬ್ಲಿಕ್ ಆಗಿ ನೇತಾಡಿದ್ದಾರೆ. ಯಾಕಂದ್ರೆ ಇನ್ನು ಮೇಲೆ ಇವ್ರು ಯಾರು ಬರಬಾರ್ದು, ನಾವು ಅಕಸ್ಮಾತ್ ಈ ಒಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ್ರೆ ನಮಗೂ ಇದೇ ಕಠಿಣ ಶಿಕ್ಷೆ ಬರ್ತದಂತೆ ಜನರಿಗೆ ಭಯ ಬರಬೇಕು. ಆ ರೀತಿ ಮಾಡ್ತಿದ್ರು ಬ್ರಿಟಿಷರು. ಇಷ್ಟು ಕಷ್ಟಪಟ್ಟು ಬಂದಂತೆ ನಮ್ಮ ಈ ಸ್ವಾತಂತ್ರ್ಯವನ್ನು ನಾವು ಉಳಿಸ್ಕೋಬೇಕಾದ ಜವಾಬ್ದಾರಿ ನಮ್ಮ ಮೇಲೆ ತುಂಬಾ ಇದೆ. ಆಮೇಲೆ ದ.ರಾ. ಬೇಂದ್ರೆ ಅವರು ಒಂದು ಮಾತು ಹೇಳ್ತಾರೆ, ತುಂಬಾ ನೊಂದ್ಕೊಂಡು ಮಾತು ಹೇಳಿದ್ರು. ಬಟ್ ನಮ್ಮ ಇವಾಗಿನ ಪರಿಸ್ಥಿತಿನೂ ಹಂಗೆ ಇದೆ ಅನಿಸ್ತಾ ಇದೆ. ಅವ್ರು ಅವಾಗ ಹೇಳಿದ್ರು ಒಂದು 34 ವರ್ಷದ ಹಿಂದೆ ಹೇಳಿರ್ಬೇಕು ದ.ರಾ. ಬೇಂದ್ರೆ ಅವರು ಧಾರವಾಡದ ಕಲಾಭವನದಲ್ಲಿ. ನಾನು ಓದಿದ್ದೆ ಅದನ್ನು. ಏನ್ ಹೇಳ್ತಾರಂದ್ರೆ, ನಮಗೆ ಏನೋ ಯಾವುದೋ ರೀತಿಯಿಂದ ಹಲವಾರು ದೇಶಭಕ್ತರ ತ್ಯಾಗದಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು. ಆದ್ರೆ ಈ ಸ್ವಾತಂತ್ರ್ಯ ಮತ್ತು ಈ ಭಾರತವನ್ನು ಹಾಳು ಮಾಡೋರು ನಮ್ಮ ದೇಶದವರೇ ಇವರ ಹೊರಗಿನವರು ಅಲ್ಲ ಅಂತೇಳಿ ಅವ್ರು ಹೇಳಿದ್ರು. ಬಟ್ ಇವಾಗ ನಮ್ಗದು ನಿಜ ಅನಿಸ್ತಾ ಇದೆ. ಯಾಕೆ ನಿಜ ಅನಿಸ್ತದೆ ಅಂದ್ರೆ, ಸ್ವಾತಂತ್ರ್ಯ ಸಿಕ್ಕಿ 80 ವರ್ಷ ಆದ್ರಿ. 80 ವರ್ಷ ಆದ್ರೂ ನಮ್ಮ ದೇಶದಲ್ಲಿ ಗಲಭೆ ನಿಲ್ತಾ ಇಲ್ಲ, ಮಹಿಳೆಯರ ಮೇಲೆ ಅತ್ಯಾಚಾರ ನಿಲ್ತಾ ಇಲ್ಲ, ಅವರು ನೋಡುವಂತ ದೃಷ್ಟಿ ಸರಿ ಇಲ್ಲ. ಯಾಕೆ ಹಿಂಗಾಗ್ತಾ ಇದೆ ನಮ್ಗೆ? ಹಾಗಾದ್ರೆ ನಾವು ಸ್ವಾತಂತ್ರ್ಯ ಎದಕ್ಕೋಸ್ಕರ ಸ್ವಾತಂತ್ರ್ಯ ತಗೋತೀವಿ? ಮೊನ್ನೆ ಒಂದು ಡಿಬೇಟ್ ಇತ್ತು. ಡಿಬೇಟ್ ನಲ್ಲಿ ಹೇಳ್ತಾ ಇದ್ರು, ಬ್ರಿಟಿಷರ ಆಡಳಿತನೇ ಉತ್ತಮ ಅಂತ ಹೇಳ್ತಾ ಇದ್ರು. ಈಗ ನಮ್ಮ ಈ ಭಾರತದ ಆಡಳಿತ ನೋಡಿದ್ರೆ ಬ್ರಿಟಿಷರ ಅವ್ರೇನು ಆಡಳಿತ ನಡೆಸಿದ್ರಲ್ಲ ಅದೇ ಉತ್ತಮ ಇತ್ತೇನೋ ಅನಿಸ್ತಾ ಇದೆ ಅಂತ ಹೇಳಿ ಒಬ್ರು ಡಿಬೇಟ್ ದಾರಿ ಹೇಳ್ತಾ ಇದ್ದಾರೆ ಸರ್. ಯಾಕಂದ್ರೆ ಅಷ್ಟೊಂದು ನಮ್ದು ಒಂದು ವ್ಯವಸ್ಥೆ ಆಗಿದೋ ಏನೋ, ನಮ್ದು ಶಿಕ್ಷಣ ಮಟ್ಟ ಸರಿ ಇದೆ ಇಲ್ಲೋ, ನಾವು ಏನ್ ಕೊಡ್ತಾ ಇದ್ದೇವೆ ಕೊಡುಗೆ? ಸ್ವಲ್ಪ ನಾವು ಇದನ್ನ ಆತ್ಮಾವಲೋಕನ ಮಾಡ್ಕೋಬೇಕು, ಎಲ್ಲರೂ ಆತ್ಮಾವಲೋಕನ ಮಾಡ್ಕೋಬೇಕು. ಅಂದಾಗ ಮಾತ್ರ ನಮಗೆ ನಿಜವಾದ ಸ್ವಾತಂತ್ರ್ಯ ಸಿಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಒಂದು ದೃಷ್ಟಾಂತ ನೆನಪಾಗ್ತಾ ಇದೆ. ಒಂದು ಕುಟುಂಬ ಇರ್ತದೆ, ತೀರಾ ಬಡತನ ಕುಟುಂಬ. ಆ ಬಡತನದಲ್ಲಿ ಸುಶಿಕ್ಷಿತರು ಸುಸಂಸ್ಕೃತರಾದಂತ ತಂದೆ ತಾಯಿಗಳು ಇರ್ತಾರೆ. ಅವ್ರಿಗೆ ಒಂದು ಮಗು ಜನಿಸ್ತಾ ಇದೆ. ತಾಯಿ ಕಡು ಬಡತನ, ಕೂಲಿ ನಾಲಿ ಎಲ್ಲ ಮಾಡ್ಕೊಂಡು ಆ ಮಗನಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾರೆ ತಂದೆ ತಾಯಿ. ಆಮೇಲೆ ಆ ಮಗು ದೊಡ್ಡದಾಗಿ ಬೆಳೆದು ಒಳ್ಳೆ ಆಫೀಸರ್ ಆಗ್ತಾನೆ. ಆಫೀಸರ್ ಆದ್ಮೇಲೆ ಮೊದಲನೇ ಸಂಬಳ ಬರ್ತದೆ ಅವನ. ಮೊದಲನೇ ಸಂಬಳ ಬಂದಾಗ ಅವೇನ್ ಮಾಡ್ತಾನ, ತಂದೆ ಹತ್ರ ಕೊಡಕ್ ಹೋಗುದಿಲ್ಲ, ತಾಯಿ ಹತ್ರ ಹೋಗ್ತಾನೆ. ತಾಯಿ ಹತ್ರ ಹೋದಾಗ ಆ ತಾಯಿ ಒಂದ್ ಮಾತು ಹೇಳ್ತಾನ, ಮಗನೇ ಇದು ನನಗೆ ಸಲ್ಲುದಲ್ಲ, ಇದು ನಿನ್ನ ತಂದೆಗೆ ಕೊಡ್ಬೇಕು, ಇದನ್ನ ನೀನು ಈ ಮೊದಲನೇ ಸಂಬಳನ ನಿನ್ನ ತಂದೆ ಕೊಡು ಅಂತ ಹೇಳಿ ತಾಯಿ ಹೇಳ್ತಾಳೆ. ಆದ್ರೆ ಅವನಿಗೆ ಅದು ಬೇಡ ಅಮ್ಮ, ನಾನು ತಂದೆಗೆ ಕೊಡೋದಿಲ್ಲ, ನಾನು ನಿನಗೆ ಕೊಡ್ತೇನೆ ಅಂತ ಹೇಳ್ತಾಳೆ. ಅವಾಗ ತಾಯಿಗೆ ಕೋಪ ಬರ್ತೈತಿ. ಕೋಪ ಬಂದಾಗ ಒಂದು ಕೆನ್ನೆಗೆ ಜೋರಾಗಿ ಬಾರಿಸ್ಬಿಡ್ತಾಳೆ. ಅವಾಗ ಕಣ್ಣೀರ್ ಹಾಕ್ತಾನೆ ಆ ಮಗ. ಯಾಕಮ್ಮ ನನ್ನ ಹೊಡೆದಿ ನೀನು? ನಾನು ನನಗೆ ಎಲ್ಲಾನು ನನ್ನ ಆಶೋತ್ತರಗಳನ್ನು ನನ್ನ ತಂದೆ ನಿಂತು ಜವಾಬ್ದಾರಿ ನಿಂತು ಈಡೇರಿಸಿದಾನ. ಅವಾಗ ನಾನು ಅವ್ರ ಕಡೆಯಿಂದ ಕಾಸು ರೊಕ್ಕ ಇಸ್ಕೋಬೇಕಾದ್ರೆ ನಾ ಕೈ ಕೆಳಗೆ ಮಾಡ್ತಿದ್ದೆ, ನನ್ನ ತಂದೆ ಕೈ ಮೇಲಾಗ್ತಿತ್ತು. ಈಗ ನಾನ್ ಸಂಬಳ ಬಂದ್ಮೇಲೆ ನಾನು ಅವ್ನಿಗೆ ನಮ್ಮ ತಂದೆಗೆ ಸಂಬಳ ಕೊಡ್ಬೇಕಾದ್ರೆ ನನ್ನ ಕೈ ಮೇಲಾಗ್ತದ, ಅವನ ಕೈ ಕೆಳಗಾಗ್ತದ. ಅದಕ್ಕೆ ನನಗೆ ಇಷ್ಟ ಇಲ್ಲ, ಇದು ನನಗೆ ಇಷ್ಟ ಇಲ್ಲ. ನನ್ನ ತಂದೆ ಯಾವಾಗಲೂ ಕೈಗಳನ್ನ ಮೇಲೆ ಮಾಡ್ತಾನೆ ಇರ್ಬೇಕು. ಅದಕ್ಕೋಸ್ಕರ ನಾನು ತಂದೆ ಕೈ ಕೊಡ್ಲಿಲ್ಲಮ್ಮ, ನಿನ್ ಕೈ ಕೊಡ್ತೇನೆ ಅಂದಾಗ ತಾಯಿಗೆ ಆನಂದ ಬಾಷ್ಪ ಸುರಿಸ್ತಾವತಿ. ಆನಂದ ಬಾಷ್ಪ ಬಂದು ಅವಾಗ ಇದನ್ನ ಯಾಕೆ ಈ ಸಂದರ್ಭದಲ್ಲಿ ನಾ ಹೇಳಿದಂದ್ರೆ, ಇಂಥವ್ರೆಲ್ಲ ಲಕ್ಷಕ್ಕೊಬ್ಬರು ಸಿಗ್ತಾರ್ರಿ, ನಮಗೆ ಸಿಗೋದಿಲ್ಲ. ಈಗಿನ ಲಕ್ಷಕ್ಕೊಬ್ಬರೇ ಸಿಗ್ತಾರಿಲ್ಲ ಗೊತ್ತಿಲ್ಲ. ಅದಕ್ಕೆ ನೀವು ಮಾತ್ರ ಯಾಕೆ ಹೇಳಿದಂದ್ರೆ, ಯಾವಾಗ್ಲೂ ನಾವು ಎಂತ ಹುದ್ದೆಯಲ್ಲಿ ಇದ್ರು ಕೂಡ ನಮ್ಮ ಬೆಳೆಸಿದ ಕೈಗಳನ್ನು ನಾವು ಮರಿಬಾರ್ದು. ಅಂತ ಸಮಾಜಕ್ಕೆ ನಾವು ಉತ್ತಮವಾದಂತ ಒಂದು ಯುವಕರನ್ನ ಕೊಟ್ಟೆ ಈ ಸ್ವಾತಂತ್ರ್ಯ ಗಟ್ಟಿಯಾಗಿ ನಿಲ್ತದ. ಅಂತ ಯುವಕರು ಕೊಡ್ಬೇಕು, ಅಂತ ಪಾಲಕರು ನಾವು ಆಗ್ಬೇಕು. ನಿಮ್ಗೆ ಯಾಕೆ ಈ ಮಾತು ಹೇಳ್ತೇನೆಂದ್ರೆ, ಅನೇಕ ಮದ್ಯ ವ್ಯಸನಗಳು ಇದ್ದಾರೆ. ಅವರವರ ಕುಟುಂಬದಲ್ಲಿ ಮದ್ಯ ವ್ಯಸನ ಮಾಡ್ಕೊಂಡು ಮಕ್ಕಳು ಅದನ್ನ ನೋಡ್ತಾರೆ. ಆ ಮಕ್ಕಳು ನೋಡಿ ಏನ್ ಕಲಿತಾರೆ, ನಮ್ ತಂದೆನೂ ಮಾಡ್ತಾನೆ ಅಂದಾಗ ಇದು ಒಳ್ಳೇದಿರ್ಬೇಕು, ಆರೋಗ್ಯ ಚಿಕ್ಕ ವಯಸ್ಸಿರ್ತದೆ ಅವ್ರದ್ದು ಒಳ್ಳೆ